ಕಾರ್ಯಕ್ರಮಕ್ಕೆ ಹೌದು ಕರ್ತನೆನಿಸಿಕೊಂಡಿರ್ತಕ್ಕಂತಹ ಯಾರಿಪ್ಪ ಪವಾಡ ಪುರುಷನಾಗಿ ಸಿದ್ಧಿ ಪುರುಷನಾಗಿ ಹೌದು ಯೋಗಿ ಪುರುಷನಾಗಿ ದಿವ್ಯ ಜ್ಞಾನಿಯಾಗಿ ಹಾ ಹಾ 64 ಕಲೆಗಳನ್ನು ಅರ್ತಿರ್ತಕ್ಕಂಥ ಗುರು ಆಗಿರ್ತಕ್ಕಂಥ ಯಾರಿಪ್ಪ ಹಾಲು ಮತಕ್ಕೂ ಒಂದು ಮೂಲ ಗುರು ಆಗಿರ್ತಕ್ಕಂಥ ಹೌದು ಹೌದು ಜಗತ್ತಿಗೆಲ್ಲ ಜಗದ್ಗುರು ರೇವಣ ಸಿದ್ದೇಶ್ವರರು ಹೌದು ಕೊಲ್ಲಿಪಾಕಿ ಪಟ್ಟಣದಲ್ಲಿ ಜನ್ಮೆತ್ತಿ ಬಂದ್ರು. ಹೌದು ಲಿಂಗದಲ್ಲಿ ಆತನಿಗೆ ಶಿಷ್ಯನಾಗಿ ಮಹಾದೇವನೇ ಸ್ವತಃ ಸೊರಮ್ಮ ದೇವಿಗೆ ಮಗನಾಗಿ ಬಂದು ಹೌದು ಪುಣ್ಯ ಭೂಮಿಯಲ್ಲಿ ದುಷ್ಟರನ್ನು ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿ 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 ಹಳ್ಳಿ ಹಳ್ಳಿಗೆಲ್ಲ ಬಿಳಿಗುಡಿಯನ್ನು ಕಟ್ಟಿಕೊಂಡು ವೀರೇಶ್ವರ ಅಂತೇಳಿ ನಾಮಾಂಕಿತವನ್ನು ಪಡ್ಕೊಂಡು ಹೌದು ಆ ದೊಡ್ಡ ಪವಾಡ ಪುರುಷನಾಗಿರ್ತಕ್ಕಂಥ ಯಾರಿಪ್ಪ ಶಿವಸಿದ್ಧ ಬೀರಲಿಂಗೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಶರಣಾರ್ಥಿ. ಹೌದು ಮುಮ್ಮೆಟ್ಟು ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಯೋಗಿನಾದ ಮೋಗು ಸಿದ್ದೇಶ್ವರ ಮಕನಾಪುರ ವಾಸಿಯಾಗಿರ್ತಕ್ಕಂಥ ಗೌರಿ ಸೋಮೇಶ್ವರ ಹೌದು ಪುಣ್ಯ ಕ್ಷೇತ್ರ ಹುಲಜಂತಿಯಲ್ಲಿ ವಾಸಿಯಾಗಿರ್ತಕ್ಕಂಥ ಮುತ್ಯ ಮಾಳಿಂಗರಾಯ ಪಾವನ ಕ್ಷೇತ್ರ ಚಿಂಚಲಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಅಕ್ಕನೇಳ ಮಾಯವನ ಪಾದಕ್ಕೂ ಕೂಡ ಶರಣಾರ್ಥಿಯನ್ನು ಹೇಳಿಕೊಂಡು ಬೆಳಗಿನ ಸಮಯಕ್ಕೆ ಹೆಚ್ಚು ಮಾತಾಡ್ಲಿಕ್ಕೆ ಬರ್ತದ ಬೇರೋಣ. ಹೌದ್ರಿಪ್ಪ ಹೌದು ಈಗ ಸಮಯದ ತಕ್ಕಂತೆ ಹೌದು ಒಂದು ಕೊಡ ಹಾಲಿಗೆ ಒಂದು ಕೊಡ ಹೆಪ್ಪ ಹಚ್ಚೋದೇನ ಧರ್ಮ ಅಲ್ಲ. ಧರ್ಮ ಅಲ್ರಿಪ್ಪ. ಹೆಪ್ಪ ಎಟ್ಟು ಹಚ್ಚೋದಿರ್ತದ? ಸ್ವಲ್ಪ ಇರ್ತದ್ರಿ, ಸ್ವಲ್ಪ ಹಚ್ಚೋದಿರ್ತದ. ಹೌದು ಅದಕ್ಕೆ ಹೆಪ್ಪ ಹಚ್ಚೋದ ಬೇರೋಣ. ಹಾ ಹಾ ಪುಣ್ಯ ಭೂಮಿ ಪಾವನ ಕ್ಷೇತ್ರ ನಮ್ಮ ಬಾಗಿಯ ನಾಡ ಅಂತೇಳಿ ಕರೆದ ರಾಯಬಾಗಕ್ಕ. ಹಾ ಹಾ ಬಾಗಿಯ ನಾಡ. ಬಾಗಿಯ ನಾಡ ಹೌದಿಪ್ಪ ಹೌದು. ಬಾಗಿ ಬಂಕನಾಥನನ್ನು ವಧ ಮಾಡಿರ್ತಕ್ಕಂಥ ಸ್ಥಾನ ಇದು. ಸ್ಥಾನಿಪ್ಪ ಹೌದು ಹೌದು. ಬಾಗಿ ಬಂಕನಾಥನನ್ನು ವಧ ಮಾಡಿ ಅಕ್ಕಮಯ್ಯನಿಗೆ ಬತ್ಸಲಗಲ್ಲಾಗಿ ಮಾಡಿಬಿಟ್ಟಿರ್ತಕ್ಕಂಥ ಸ್ಥಾನ ಇದು. ಸಾಮಾನ್ಯ ಸ್ಥಾನ ಅಲ್ಲ ಅಲ್ರಿಪ್ಪ ಅಲ್ಲ. ಎರಡೂ ಮೇಳಗಳಿಗೆ ಹೇಳೋಕ್ಕಿಂತ ಮುಂಚಿತವಾಗಿ ಹೌದು ಬಹಳ ಜನ್ಮವನ್ನು ತಿರುತಿರುಗಿ ಒಬ್ಬ ಕವಿ ಒಂದು ಕಡೆ ಹಿಂಗ ಬರೀತಾನೆ ಬೀರೋಣ. ಏನು ಬರೀತಾನ್ರಿ ಸರ? ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವವಾಗಿ ಬಂದೆವು ಹುಟ್ಟಿ ಕಾಲಹರಣ ಮಾಡಬ್ಯಾಡ ಕತ್ತಿಯ ಹಂಗ 84 ಲಕ್ಷ ಉಣಿ ತಿರುಗಿ ಒಮ್ಮೆರಿ ಅದನ್ನ ಹಚ್ಚೋವರೆಗೆ ಕುದ್ದಲಗೇಡಿ ಗುರುವಿನಗುಳ್ಳ ಕಟ್ಟೋ ಕೊರಳಾಗ. ಹೌದಿಪ್ಪ ಹೌದು. ಎಂತಿಂತವ್ರು ನೋಡಿ ಹೆಣ್ಣ ಮಹಿಮಾ ಪುರುಷರು ಮುಖ್ಯರು ಮಣ್ಣ ನೀಯಲಿ ಯಾವ ನಿರತ ಈಡು ನಾಲಿಗೆ ಬಾಯಾಗ. ಹೌದಾ? ಮಾನವವಾಗಿ ಹುಟ್ಟಿದ ಮ್ಯಾಲ ಕಾಮಕ ನಂಬಿ ಆದೇವ್ ಕಲ್ಲ. ಹಾ ಹಾ ಕುದ್ದಲಗೇಡಿ ಗುರುವಿನಗುಳ್ಳ ಕಟ್ಟೋ ಕೊರಳಾಗ. ಹರಿಯದ ಕಾಲಕ್ಕೆ ಹಾದರ ಮಾಡಿ ಮುಪ್ಪಿನ ಕಾಲಕ್ಕೆ ಗುರುವಿಗೆ ಕೂಡಿ ಮಂಗ್ಯಾ ಮನಸ್ಸಿಗೆ ಮಾನವತೆ ಕೊಟ್ಟು ಉರ್ದೇಡಿ ಊರಾಗ. ಹೌದಾ? ಬೇಗು ಬೆಳಗ ಮಾಡಿ ಭೋಗ ಹಚ್ಕೊಂಡು ಕುಂತು ದೊಡ್ಡ ರೋಗ ಯಾಳೆ ಬಂದಾಗ ಯಾರೂ ಇಲ್ಲ ನಡೆದಿದಿ ಎಲ್ಲೋಗ. ಹೌದಾ? ಯಮದೂತ ನಿನ್ನ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಡಿವಾಗ ಬಾಗಿ ಉತ್ತರ ಏನ ಕೊಡ್ತಿ ಹೇಳ ಮ್ಯಾಗಿನ ಮಾದೇವ್ಗ. ಹೌದಿಪ್ಪ ಹೌದಾ? ವಿಜಯಪುರ ಜಿಲ್ಲಾದಾಗ ಶರಣರು ಹುಟ್ಟಿದಾದೇ ಜಾಗ. ಹೌದಾ? ವಿಜಯಪುರ ಜಿಲ್ಲಾದಾಗ ಶರಣರು ಹುಟ್ಟಿದಾದೇ ಜಾಗ. ಹಾ ಹನುಮಂತ ಮಾಸ್ತರ್ ಕರ್ಕೊಂಡು ಜೋಡಿ ಜಾಡಿ ಹೊತ್ತು ಜಗತ್ತಿರಿಗಾಡಿ ಕಸರ ಇಲ್ಲದೆ ಹೆಸರ ಮಾಡ್ಯವು ಡೊಳ್ಳಿನ ಹಾಡಿಕ್ಯಾಗ. ಕಸರ ಇಲ್ಲದೆ ಹೆಸರ ಮಾಡ್ಯವು ಡೊಳ್ಳಿನ ಹಾಡಿಕ್ಯಾಗ. ಹೌದಾ? ಒಬ್ಬ ಕವಿ ಬರೀತಾನ ಬಂಧುಗಳೇ, ಹಾ ಹಾ ನಮ್ಮ ಜನ್ಮ ಒಂದೇ ಪದ್ಯದೊಳಗೆ ಸಫಲ ಆಗ್ಬೇಕು. ಹೌದ್ರಿಪ್ಪ ಹೌದು. ಹಂಗ ಬರ್ಲಿಕ್ಕತ್ತಾನ. ಹಾ ಹಾ ನಮ್ಮ ಬೀರ ದೇವರ ಆವರಣದಾಗ ಏನು ಕೂಡಿರಿ ನೋಡಿ ಬಂಧುಗಳೇ. ಹೌದು. ಬಾಳ ಜನ್ಮದ ಪುಣ್ಯ ಐತಿ ಅಂತ ಹೇಳಿ ಹೌದಾ ಮಾನವರಾಗಿ ನಾವು ಒಮ್ಮೆ ಹುಟ್ಟಿ ಬಂದೆವು. ಹೌದು. ಈ ಮಾನವರಾಗಿ ಹುಟ್ಟಿ ಬಂದು ಮತ್ತಷ್ಟು ಪುಣ್ಯ ಐತಿ ಅಂತ ಬೀರ ದೇವರ ಸನ್ನಿಧಾನದೊಳಗೆ ಸೇವಾ ಕೇಳೋದಕ್ಕರೆ ಸೇವಾ ಮಾಡೋದಕ್ಕರೆ ಬಂದೆವು. ಹೌದಾ? ಸುಮಾರು ಪ್ಯಾಟಿ ಹಾ ಒಂದು ಬುಟ್ಟಿ ಹಣ್ಣು ಮಾರಾಕ್ ತಂದೆವು. ಹೌದು. ಆ ಬುಟ್ಟಿ ಹಣ್ಣಿನ ಮೇಲೆ ಎಲ್ಲಾ ಚಲೋ ಹಣ್ಣು ತೆಳಗಿಟ್ಟು ಹಾ ಒಂದೇ ಕೆಟ್ಟಿರ್ತಕ್ಕಂಥ ಹಣ್ಣನ್ನ, ಒಂದೇ ಹುಳ ಬಿದ್ದಿರ್ತಕ್ಕಂಥ ಹಣ್ಣನ್ನ ಹೌದು ಮ್ಯಾಲ ಇಟ್ರ ಬುಟ್ಟಿ ಎಲ್ಲ ವ್ಯಾಪಾರ ಆಗೋದಿಲ್ಲ. ಆಗೋದಿಲ್ರಿ. ನಾವ್ ಎಲ್ಲರೂ ಇಟ್ಟು ಒಳ್ಳೆಯವರು ಇಟ್ಟು ಮಾನವರಾಗಿದೇವಪ್ಪ ಅಂತಂದ್ರೆ ಸೂಜಿ ಬಿದ್ರು ಸಪ್ಪಳಾಗಬೇಕು. ಮಂಗಳವಾರ ಬೆಳಗ್ಗೆ ಸೂರ್ಯ ಉದಯಿಸಿ ಬರುತ್ತಾನ ಬೀರ ದೇವ್ರ ಅಂಗಳದೊಳಗೆ ಯಾರಾದ್ರೂ ಗದ್ಲಾ ಮಾಡಿದ್ರಿ ಅಂದ್ರ ನಿಮ್ಮ ಪಾಲಿಗೆ ಹೊಣೆ ಬೀರಪ್ಪನೆ. ಹೌದಾ? ನಿಮ್ಮ ಪಾಲಿಗೆ ಯಾರು ಹೊಣೆ? ಬೀರಪ್ಪನೇಪ್ಪ. ಬೀರಪ್ಪನೇ ನಿಮ್ಮ ಪಾಲಿಗೆ ಹೊಣೆ. ಒಂದು ಸಾರಿ ಕನ್ನಡ ನಾಡಿನ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಕರಜ್ಗಿ ಗ್ರಾಮ ಪರಕರಾಶನ ಮ್ಯಾಲಿಗೆ ಜೋರಾದ ಒಂದು ಸಾರಿ ಚಪ್ಪಾಳೆ ತಟ್ಟಬೇಕ್ರಿ ಎಲ್ಲರೂ. ಹೌದಾ? ಹೌದು. ಯಾಕೆ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ಬಂಧುಗಳೇ ಅಂತ ಕೇಳಿದ್ರ, ಯಾಕ್ರಿಪ್ಪ? ಕುರಿ ಮುಖ ನೋಡ್ಬೇಕು, ಕುರಿ ಸೇವಾ ಮಾಡ್ಬೇಕಂದ್ರ ಸ್ವತಃ ಕುರಿ ಸಾಕಬೇಕು. ಹೌದು ಹೌದು. ಕುರಿ ಸಾಕ್ಬೇಕು. ಕುರಿ ಮುಖ ನೋಡ್ಬೇಕು, ಕುರಿ ಕಾಯ್ಬೇಕಂದ್ರ ಸ್ವತಃ ಕುರಿ ಸಾಕ್ಬೇಕು.
ಹೌದು ಇನ್ನೊಬ್ಬರ ದಡ್ಡ ಕೂರಿದವ ಅಂದ್ರೆ ದಿನನಿತ್ಯ ನೋಡಾಕ್ ನಮಗ ಆಗೋದಿಲ್ಲ. ಆಗೋದಿಲ್ಲ ಮಾನವ ಜನ್ಮ ಇದು ಎಷ್ಟು ಶ್ರೇಷ್ಠ ಐತಿ, ಇದು ಎಂತಾದೈತಿ ಅಂತ ತಿಳ್ಕೊಂಡವ್ರು ಕರೆ ಯಾರಾದ್ರೂ ಇದ್ರ ಹಾ ನಮ್ಮ ಡೊಳ್ಳಿನ ಕಲಾವಿದ್ರೊಳಗ ನಮ್ಮ ಸರ್ 14 ವರ್ಷ ಆಯ್ತು ಇದ್ರೊಳಗ ಅದೇ ಹೊತ್ತು ಹೇಳಿದ್ರು. ಹೌದು ನಾವು ಸಾಕಾಗಟ್ಟ ನಾಡ್ ತಿರುಗಿದಕ್ರೆ ಸರ್ಗೆ ನಮಗ ನೀರಿ ಇವತ್ತಿನ ದಿವಸ ದಿಮ್ಮಿನ ಮೇಲೆ ಕಂಬಳಿ ಮೇಲೆ ಭಂಡಾರದ ಮೇಲೆ ಬೆಟ್ಟಿ ಆದದಂದ್ರೆ ಇವತ್ತೇ ಇದೇ ಫಸ್ಟ್ ಟೈಮ್ ರೀ. ಹಾಲು ಮತದಾಗ ಹುಟ್ಟಿ ಬಂದು ಎಷ್ಟು ನಾವು ಈ ಶ್ರೇಷ್ಠವಾಗಿರ್ತಕ್ಕಂಥ ಮತದಲ್ಲಿ ಜನಿಸಿ ಬಂದ್ರು ಕೂಡ ಭಂಡಾರ ಅಂದ್ರೆ ಹೆಂಗ, ಕಂಬಳಿ ಅಂದ್ರೆ ಎಂತದು ನಮಗ ಗೊತ್ತಿಲ್ಲ. ಹೌದಿಪ್ಪ ಹೌದು. ನಾವ್ ಏನ್ ತಿಳ್ಕೊಂಡಿವು, ಭಂಡಾರ ಕಂಬಳಿ ಧರಿಸಿದ್ರೆ ನಮ್ಮ ಪ್ಯಾಶನಕ್ಕ ಮರ್ಯಾದೆ ಹೋಗ್ತೈತೆ ತಿಳ್ಕೊಂಡು ಹೌದಾ ನಮ್ಮ ಹೆಂಡರಿಗೆ ಮಕ್ಕಳಿಗೆ ಕರ್ಕೊಂಡು ಪ್ಯಾಟಿ ಒಳಗ ನಾಷ್ಟ ಮಾಡಾಕತ್ತೀವಿ. ನಾವು ಅಟ್ಟ ಮರ್ಯಾದೆಗೆ ಎಟ್ಟವ್ರು ನಾವು ಹಾಲು ಮದ್ದವ್ರಾಗಿವ್. ಹೌದಿಪ್ಪ ಕರೆ ಇವತ್ತು ಬಂಜಾರ ಸಮಾಜದಲ್ಲಿ ಹುಟ್ಟಿ ಬಂದು ಕೊಲ್ಲಿಪಾಕಿ ರೇವಣಸಿದ್ನಿಂದ ಎಲ್ಲಿ ತನ ತಂದ್ರು ಸ್ತೋತ್ರ ಪದ್ಯದಲ್ಲಿ ಲಕ್ಷ ಕೊಟ್ಟು ಹಾಡ ಕೇಳ್ಬೇಕ್ರಿ. ಹೇಳುದಂದ್ರ ಸುಮ್ ಮನ್ಯಾಗರೆ ಆಯ್ತು, ಬೀರ್ ದೇವ್ರ ಅಂಗಳದಾಗ ಬಂದು ಒಂದು ಒಮ್ಮನ ಮುಂಡ ಸುಮ್ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಹೋಗ್ಬಾರ್ದು. ಕೊಲ್ಲಿಪಾಕಿ ಪಟ್ಟಣದಾಗ ನಮ್ಮ ಹಾಲು ಮತದ ಮೂಲ ಗುರು ರೇವಣಸಿದ್ನ ಹಿಡ್ಕೊಂಡು ಹೌದು ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಎಲ್ಲಿ ಗಣಿಹಾರ ಗ್ರಾಮದಲ್ಲಿ ಏಕದಂಡಿಗೆ ಪದ್ಮಣ್ಣ ಸೊಕ್ಕ ಮುರಿದಿರ್ತಕ್ಕಂಥ ಬುಳ್ಳಣ್ಣ ಸಿದ್ಧನ ತನ 7 ತಿಳಿ ಗುರು ಸೊನ್ನಾರ ಸಿದ್ಧ ಬಂದ, ಹುಣ್ಣೂರು ಸಿದ್ಧ ಬಂದ, ಕೊಣ್ಣೂರು ಸಿದ್ಧ ಬಂದ, ಹುಲಜಂತಿ ಸಿದ್ಧ ಬಂದ, ಕೊನೆಗೆ ನಮ್ಮ ರಾಯಬಾಗ ಸಿದ್ಧ ಬಂದ. ಕೊನೆಗೆ ಆ ಪ್ರಕಾಶನ ಅಂದ್ರು, ನನ್ನ ಸಂಗಿಗೆ ಸೋತ್ರಧಾರಿ ನಿಂಗರಾಯ, ನಾನೊಬ್ಬ ಪಾತ್ರಧಾರಿ ಅಂತ ಹೇಳಿದ್ರು. ಭಂಡಾರ ಕಂಬಳಿಗೆ ನಂಬಿ ನಡೆದ್ರ ಬಂಗಾರ ಆಗ್ತೈತಿ, ಅದು ಬೆಂಕಿ ಐತಿ ಅಂತ ನಿಮಗೆ ಹೇಳಿಕೊಟ್ರು. ಕರೆ ಬಂಧುಗಳೇ, ಬಂಜಾರ ಸಮಾಜದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಒಬ್ಬ ಕಲಾವಿದ. ಹೌದು ಎಷ್ಟು ಎತ್ತಿ ಹೊಗಳಬೇಕು ನೋಡ್ರಿ. ನಾವು ಮಾನವ ಜನ್ಮ ಸಫಲ ಮಾಡ್ಕೋಬೇಕು, ಇಂಥ ಗುರುನಾಮ ಸ್ಮರಣೆಯನ್ನು ಕೊಂಡಾಡಬೇಕಂತ ಹೇಳಿ ಬಂಜಾರ ಸಮಾಜದಲ್ಲಿ ಹುಟ್ಟಿ ಬಂದಿದ್ರು ಕೂಡ ಇಟ್ಟು ಅಚ್ಚುಕಟ್ಟಾಗಿ ಗುರುನಾಮ ಸ್ಮರಣೆಯನ್ನು ಕೊಂಡಾಡಿ ಮಧ್ಯದಲ್ಲಿ ಮಾರ್ಗವನ್ನು ಹಾಡಿ ಒಳ್ಳೆ ರೀತಿಯಿಂದ ಮಾತು ಹೆಂಗಿದ್ದಪ್ಪ ಅಂತ ಕೇಳಿದ್ರ 12ನೇ ಶತಮಾನದವ್ರು ಅಣ್ಣವ್ರು ಹೇಳಿದ್ರತ್ತ ನಾವು ಸುಮ್ ಓದಿ ನೋಡಿದವ್ರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸ್ಥಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗನೇ ಮೆಚ್ಚಿ ಹೌದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ಕೂಡಲು ಸಂಗಮ ದೇವ ಅಂತೇಳಿ ಅಣ್ಣನವರು ಬರೆದಿದ್ರು. ಆ ಮಾತಿನಂಗ ಒಳ್ಳೆ ಸುಂದರ ಮುತ್ತು ಬಿಟ್ಟಂಗ ಮಾತು ಹೇಳಿ ದೈವನ್ನೆಲ್ಲ ರಂಜಿಸಿ ಚಾಲಿ ಹಾಡಿದ್ರು. ಸ್ವತಃ ನಮ್ಮಪ್ಪ ಬೀರಪ್ಪ ಹಿಂದೆ ಏನ ನಮ್ಮ ಸೂರಮ್ಮ ದೇವಿ ಹೊಟ್ಟಿಲಿ ಹುಟ್ಟಿ ಬಂದು ಆ ದೈತ್ಯರಿಗೆ ಯಾರಿಗೆ ಕೊಟ್ಟು ಕಳಿಸಿರ್ತಕ್ಕಂಥ ದೈತ್ಯರಿಗೆ ನಾಗವ್ಗ ಸುಬ್ಬವ್ಗ ಸದ್ಯಕ್ಕೆ ಒದಿಲಿಕತ್ತಾನೆ ಅಂಬಲ್ ನಮ್ಮಪ್ಪ ಬೀರಪ್ಪನಂಗ ಅವನು ಬಂಗಾರ ಜಡಿ ಅಂಗೈ ಪದ್ಮ ಅಂಗಾಲ ಪದ್ಮ ಒಂದು ಹಿಂದಿ ದಾಟಿಯನ್ನು ಕೂಡಿಸಿಕೊಂಡು ಬೇನೂರ ಕಲ್ಲು ಬರೆದಿರ್ತಕ್ಕಂಥ ಸಾಹಿತ್ಯ ಹಾಡಿ ದೈವನ್ನೆಲ್ಲ ಆನಂದ ಪಡಿಸ್ಯಾರ. ಅವರಿಗೆ ನನ್ನ ಬೀರದೇವ್ರ ಅಂಗಳದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರುಹಿಯರ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿ ಇದೇ ತೆರನಾಗಿ ಕೇಳೋರು ನಾವು 18 ಧರ್ಮದವ್ರು ಕೂಡಿ 2 ಮಂದಿಗೆ ನಮಗೆ ಜ್ಞಾನಕ್ಕೂ ಊಟ ಕೊಡಿಸೋದಕ್ಕಾಗಿ 2 ಮಂದಿನೇ ಹಾಲು ಮತದವ್ರು ಅಲ್ಲಕರೆ ಇವತ್ತು ಹಾಲು ಮತದ ಸತ್ಯಸಿದ್ಧರ ಚರಿತ್ರೆಯನ್ನು ಹೇಳೋದಕ್ಕೆ ಬಂದಾರ. ಮುದ್ದೇಬೇಳ ತಾಲೂಕಿನ ಹಡಲಗೆರೆ ಗ್ರಾಮದ ಮೇಳಂದ್ರ ಅಮೋಘ ಸಿದ್ದೇಶ್ವರ ಮಾರ್ಗ ಹಾಡ್ತಿರ್ತಕ್ಕಂಥ ಮೇಳಂದ್ರೆ ಸಾಮಾನ್ಯ ಮೇಳಲ್ಲ.